ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನೆನ್ನೆ ನನ್ನ 2 days ಬ್ಯಾಕ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಕೆನರಾ ಬ್ಯಾಂಕ್ ಬಗ್ಗೆ. ಅಲ್ಲಿ ಹಿನ್ಕಲ್ ಬ್ರಾಂಚಲ್ಲಿ ಆಗಿರುವ ಚಿನ್ನವನ್ನು ಕದ್ದಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ಕಸ್ಟಮರ್ಸು. ಆ ಒಬ್ಬರು ಕಸ್ಟಮರ್ಸ್ ನನ್ನ ಜೊತೆ ಇದ್ದಾರೆ ಇವತ್ತು. ಅವರು ಅವರ ಆರೋಪಗಳನ್ನ ಹೇಳ್ತಾ ಹೋಗ್ತಾರೆ. ಮ್ಯಾಮ್ ಹೇಳಿ ಮ್ಯಾಮ್. ನನ್ನ ಹೆಸರು ಸೌಮ್ಯ ಅಂತ. ಇದು ಏನಿದೆ ಸ್ಕ್ಯಾಮ್ ಇದೆ, ಇದು ಒಂದು ವೆರಿ ವೆಲ್ ಸ್ಟ್ರಕ್ಚರ್ ಸ್ಕ್ಯಾಮ್. ಇಲ್ಲಿ ಸ್ಕ್ಯಾಮ್ ಎಲ್ಲಿಂದ ಶುರುವಾಗುತ್ತೆ ಅಂದರೆ ನಿಮ್ಮ ನೆಟ್ ವೈಟು ಗ್ರಾಸ್ ವೈಟ್ನ ಬರೀತಾರಲ್ಲ ಅಲ್ಲಿಂದ ಶುರುವಾಗುತ್ತೆ. ನಂದು 4 ಸರಗಳಲ್ಲಿ 3 ಸರಗಳಲ್ಲಿ ಗುಂಡು ಹವಳ ಮುತ್ತು ಎಲ್ಲ ಇತ್ತು. ಓವರ್ ಆಲ್ ವೆಯ್ಟು 212ರಿಂದ 13 ಗ್ರಾಮ್ ಇತ್ತು, ಇಫ್ ಐ ರಿಮೆಂಬರ್ ಪ್ರಾಪರ್. 212ರಿಂದ 213 ಗ್ರಾಮ್ ಇತ್ತು. ಅದನ್ನ ಬರೆಯುವಾಗ ನೆಟ್ ವೈಟ್ 184 ಗ್ರಾಮ್, ಗ್ರಾಸ್ ವೈಟ್ 184 ಗ್ರಾಮ್ ಅಂತ ಬರುತ್ತೆ. ನಾವು ಕೇಳಿದ್ವಿ ಏನಕ್ಕೆ 184 ಅಂತ ಅನ್ನೋದಕ್ಕೆ, 10 ಗ್ರಾಮಿಗೆ 1 ಗ್ರಾಮ್ ಥರ ವೇಸ್ಟೇಜು, ನಿಮ್ಮ ಸ್ಟೋನು ಎಲ್ಲ ತೆಗೆದು ಹತ್ತಿರ 184 ಗ್ರಾಮ್ ಅಷ್ಟು ಗೋಲ್ಡ್ ಇದೆ ಅಂತ ಬರ್ದಿದ್ದೀವಿ ಮೇಡಮ್. ಇಲ್ಲಿ ಬರೀ ಗೋಲ್ಡ್ನ ಅಷ್ಟೇ ಮೆನ್ಷನ್ ಮಾಡ್ತಿದ್ದೀವಿ, ಟೆನ್ಷನ್ ಮಾಡ್ಕೋಬೇಡಿ ಅಂದರು. ನೀವು ನೋಡಿದ್ರೆ ಇಲ್ಲಿ ನೋಡ್ಬೋದು 184 ಗ್ರಾಮ್ ತೋರಿಸ್ತಾ ಇದ್ದಾರೆ ಸೌಮ್ಯ ಅವರು. 184 ಗ್ರಾಮ್ ಅಷ್ಟು ನೆಟ್ ವೈಟ್ ಗ್ರಾಸ್ ವೈಟ್ ಇದೆ. ಅದರಲ್ಲಿ 80% 138 ಗ್ರಾಮ್ ಅಷ್ಟು ಚಿನ್ನ ಇದೆ ಅಂತ 80%ಗೆ ಈ ಗ್ರಾಮಿಗೆ ಲೋನ್ನ ಸ್ಯಾಂಕ್ಷನ್ ಮಾಡಿದ್ರು. ಓಕೆ ಸರಿ ಆಯಿತು ಅಂತ. ಮತ್ತೆ ಇನ್ನೊಂದು ನೆನಪಿಟ್ಕೋಬೇಕು, ಯಾವಾಗಲೂ ಅಷ್ಟೇ ಈ ಬ್ಯಾಂಕಲ್ಲಿ ಯಾರು ಲೋನ್ ತಗೊಂಡ್ರು ಅವ್ರು ಯಾರು ಲೋನು ಯಾವ್ದು ಯಾವ ಗೋಲ್ಡನ್ನು ಸೀಲ್ ಮಾಡಲ್ಲ, ಪ್ಯಾಕ್ ಮಾಡಲ್ಲ, ಅದ್ರ ಮೇಲೆ ಸಿಗ್ನೇಚರ್ ಇರಲ್ಲ, ಮ್ಯಾನೇಜರ್ದು ಸಿಗ್ನೇಚರ್ ಇರಲ್ಲ, ನಮ್ಮದು ಇರಲ್ಲ, ಯಾರ್ದು ಇರಲ್ಲ. ಓಕೆ ಈ ಸ್ಲಿಪ್ಪು ನಿಮಗೆ ಸಿಗೋಕ್ಕೆ 3 ದಿನ ಆಗುತ್ತೆ. ಅಷ್ಟರಲ್ಲಿ ನಿಮಗೆ ನಿಮ್ಮ ಗ್ರಾಸ್ ವೈಟ್ ಏನಿತ್ತು ನೆಟ್ ವೈಟ್ ಏನಿತ್ತು ಎಲ್ಲ ಮರ್ತೋಗಿರತ್ತೆ. ಓಕೆ ಈ ಸ್ಲಿಪ್ಪು ರಿಲೀಸ್ ಆದ್ಮೇಲೂ ಅದ್ರ ಮೇಲೂ ಯಾರೂ ಸೈನ್ ಮಾಡಲ್ಲ. ಯು ಕ್ಯಾನ್ ಸಿ ಇಲ್ಲಿ ಕಸ್ಟಮರ್ ಇಸ್ಕೊಳ್ಳೋವಾಗ ನಮ್ಮ ಸೈನು, ಇಲ್ಲಿ ಅಪ್ರೈಸರ್ ಸೈನ್ ಇರುತ್ತೆ. ಬ್ಯಾಂಕಿಂದ ಒಂದು ಸೀಲು ಸಿಗ್ನೇಚರ್ ಏನೂ ಇರಲ್ಲ. ಕೇಳಿದ್ರೆ ಒಂದೇ ಜವಾಬು ಅವ್ರದ್ದು, ಕೆನರಾ ಬ್ಯಾಂಕ್ ಇದು, ಕೆನರಾ ಬ್ಯಾಂಕು. ಇಲ್ಲಿ 184 ಬರ್ದಾಗ್ಲೂ ನಾ ಕ್ವೆಶನ್ ಮಾಡಿದ್ದೀನಿ, ಮೇಡಮ್ CCTV ಇದೆ ಮೇಡಮ್, ಇದು ಕೆನರಾ ಬ್ಯಾಂಕ್ ಮೇಡಮ್, ಇಲ್ಲಿ ಯಾರಿಗೂ ಮೋಸ ಆಗಲ್ಲ ಅಂತ. ಈಗ ನನ್ನ 4 ಸರಗಳು ಮುತ್ತು ಹವಳ ಏನು ರೂಬಿ ಎಲ್ಲ ಸೇರಿ ಟೋಟಲ್ಲೇ 184 ಗ್ರಾಮಿಗೆ ಬಂದು ನಿಂತ್ಕೊಂಡಿದೆ ಮೇಡಮ್. ಯಾವ್ಯಾವ್ದು ಲಾಂಗ್ ಸರ 36 ಇಂಚ್ ಇತ್ತು ಎಲ್ಲ ನೆಕ್ಲೆಸ್ ಆಗ್ಬಿಟ್ಟಿದೆ ಮೇಡಮ್. ನಂದು ಒಬ್ಳದೆಲ್ಲ 260ರಿಂದ 300 ಜನದಷ್ಟು ಇಲ್ಲಿವರೆಗೆ ಚೆಕ್ ಮಾಡಿದ್ದಾರೆ. ಅದರಲ್ಲಿ 85ರಿಂದ 90 ಜನ ಇದ್ದಾರೆ. ನಾವು 90 ಜನ ನೊಂದಿರೋರ್ದು ಒಂದು ಗ್ರೂಪ್ ಮಾಡಿದ್ದೀವಿ. ನೀವು ಯಾರಾದರೂ ಬಂದು ಪ್ರೂಫ್ ಕೇಳಿದ್ರೆ 90 ಜನದ್ದು ಫೋಟೋಸು ಕೌಂಟು ಎಲ್ಲ ಇದೆ ನಮ್ಮ ಹತ್ರ. ಸೊ ಈ ಬೇಸಿಕ್ ಸ್ಕ್ಯಾಮ್ ಶುರುವಾಗಿರೋದು ನಿಮಗೆ ಓವರ್ ಆಲ್ ವೆಯ್ಟ್ ಇಂದ, ನಾಟ್ ವಿತ್ ಯುವರ್ ಗ್ರಾಸ್ ವೆಯ್ಟ್. ಅದಕ್ಕೆ ನಾವು ಅಲ್ಲೋಗಿ ಚೆಕ್ ಮಾಡಿದ್ರೆ 184 ಬರ್ತಾ ಇದೆ, 212 ಮ್ಯಾಚ್ ಆಗ್ತಾ ಇದೆ. ದಿಟ್ ಇಸ್ ದ ಪ್ರಾಬ್ಲಮ್, ಆಕ್ಚುಯಲ್ ಪ್ರಾಬ್ಲಮ್ ಆಗಿರೋದು. ಮತ್ತೆ ನಾನು ಇನ್ನೊಂದು ಏನು ಕೇಳ್ತಾ ಇದ್ದೀನಿ ಅಂದರೆ, ಇದಕ್ಕೆ ಏನು ನೀವು ಪ್ರಿಕಾಷನ್ಸ್ ತೊಗೋಬೇಕು ಇನ್ನು ಮುಂದೆ ಎಲ್ಲ ಈ ಥರ ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡೋಕ್ಕೆ ಏನು ಪ್ರಿಕಾಷನ್ ನೀವು ಮೆಜರ್ ತೊಗೊಳ್ತೀರಾ? ಒಂದು, ಯಾರನ್ನು ನಂಬೇಡಿ. ನಿಮ್ಮ ಚಿನ್ನಕ್ಕೆ ನೀವೇ ಜವಾಬ್ದಾರಿ. ಓಕೆ ನಿಮ್ಮ ಗೋಲ್ಡ್ನ ನೀವು ಪ್ಲೆಡ್ಜ್ ಮಾಡೋಕ್ಕಿಂತ ಮುಂಚೆ ಅಟ್ ಲೀಸ್ಟ್ 2-3 ಜನ ಬ್ಯಾಂಕ್ ಅಥಾರಿಟೀಸ್ ಮುಂದೆ ಅದನ್ನ ಪ್ಲಡ್ಜ್ ಮಾಡಿ, ಅದನ್ನ ಒಂದು ಸೀಲ್ ಅಂತ ಒಂದು ಫಾರ್ಮ್ಯಾಟ್ ಇರುತ್ತೆ, RBI ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ಅದನ್ನ ಓದಿ. ಇಫ್ ನಾಟ್ ನೀವು ಇನ್ಫ್ಲೂಯೆನ್ಸರ್ ಒಂದು ಎಜುಕೇಟಿವ್ ವಿಡಿಯೋ ಮಾಡಿ ಹಾಕಿ ಜನಗಳಿಗೆ ಎಜುಕೇಟ್ ಮಾಡಿ. ಯಾರೂ ನಮ್ಮ ಥರ ದಡ್ರಂಗೆ ಅವನೊಂದು ಬಿಳಿ ಕಲರ್ ಬ್ಯಾಗ್ ಕೊಡ್ತಾನೆ ಅದ್ರೊಳಗಡೆ ಚಿನ್ನ ಹಾಕ್ಬಿಟ್ಟು ಬರಬೇಡಿ. ಓಕೆ ಈಗ ನೀವು ನೆಕ್ಸ್ಟ್ ಹೇಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ? ನಮಗೆ ನಾವು ಕಂಪ್ಲೇಂಟ್ ಮಾಡೋದಕ್ಕೆ ಒಂದು ಕಡೆ ಏನಾಗಿದೆ ಅಂದರೆ 184 ಆಧಾರ ಇಲ್ಲ ಅಂತ ಆಗ್ತಾ ಇದೆ. ಆದರೆ ನಮಗೆ ನಮ್ಮ ಹತ್ರ ಗೊತ್ತಿದೆ, ಇಲ್ಲಿ ಮಾಡಿದಾರಲ್ಲ ಪ್ರೊಸೀಜರು, ಅದಕ್ಕೆ ಅವ್ರ ಹತ್ರನಾದ್ರೂ ಒಂದು ಇರಬೇಕಲ್ವಾ, ಏನೋ ಒಂದು ಕನ್ಫರ್ಮೇಷನ್. ಈಗ ನಾನು ಏನೋ ಮೋಸ ಆಗಿದೆ ಅಂತ ನಾನು ಆರೋಪ ಮಾಡ್ತಿದ್ದೀನಿ, ಮಾಡಿಲ್ಲ ಅನ್ನೋಕ್ಕೆ ನೀ ಸಾಕ್ಷಿ ತೋರಿಸೋದು. ಓಕೆ ನಾನು 184 ಗ್ರಾಮ್ ಇಟ್ಟಿದ್ದೀನಿ, ನೀನು ಇದ್ದೇ ಅಲ್ವಾ, ನೀನು ಬ್ಯಾಂಕ್ ಮ್ಯಾನೇಜರ್ ಅಂತ ನೀನು ಒಬ್ಬ ಇದೆಯಾ ಅಲ್ವಾ, ನೀವು ಅದನ್ನ ಲಾಕ್ ಮಾಡಿದ್ದೀರಾ ಅಲ್ವಾ, ಫೋಟೋ ತೆಗ್ದಿದ್ದೀರಾ ಅಲ್ವಾ, ಯು ಜಸ್ಟ್ ಗಿವ್ ಮಿ ದಟ್ ಪ್ರೂಫ್. ಇಫ್ ಇಟ್ ಇಸ್ ಮೆನ್ಷನ್ ಆಸ್ 184 ಗ್ರಾಮ್ I'll shut my mouth and I'll go. ಇಷ್ಟೇ ನಂಗೆ ಬೇಕಿರೋದು. ಮತ್ತು ಎರಡನೇದು, ಯಾಕೆ ಮ್ಯಾನೇಜರ್ ಅಥಾರಿಟಿ ಇಲ್ಲದೆ ನಮ್ಗೆ ಹೆಂಗೆ ಗೋಲ್ಡ್ ರಿಲೀಸ್ ಆಗಿದೆ, ಹೆಂಗೆ ಔಟ್ಸೈಡ್ ಬಾಡಿ ಅಪ್ರೈಸರ್ ಅಂದರೆ ಏನು ನಾವು ಗೋಲ್ಡ್ ಸ್ಮಿತ್ ಅಂತೀವಿ, ಅವರು ಗೌರ್ಮೆಂಟ್ ಅವರಲ್ಲ ಮೇಡಮ್, ದೇ ಆರ್ ಪ್ರೈವೇಟ್ ಬಾಡೀಸ್. ಅವ್ರು ಹೆಂಗೆ ನಮ್ಮ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ? ಅವ್ರು ಮಾಡಿರೋ ಲೋನ್ ಸ್ಯಾಂಕ್ಷನ್ಗೆ ಸೀಲು ಸೈನ್ ಇಲ್ಲದೆ ಲಕ್ಷಾಂತರ ರೂಪಾಯಿ ಕಸ್ಟಮರ್ ಅಕೌಂಟಿಗೆ ಹೆಂಗೆ ಬರ್ತಾ ಇದೆ? ನಾನಿಂದ ನೋಡಿದಾಗ ನಾನು ಒಬ್ಳದು ಅನ್ಕೊಂಡೆ, ಆಮೇಲೆ ಗೊತ್ತಾಯ್ತು ಎಲ್ಲರೂ ಹಿಂಗೆ ಆಗಿ. ಮ್ಯಾಮ್ ಎಲ್ಲ ಹೇಳ್ತಾ ಇದ್ದಾರೆ ತುಂಬಾ ವರ್ಷದಿಂದ ಆಗ್ತಾ ಇದೆ, 2019 ಆಗ್ತಾ ಇದೆ ಅಂತ. 2019 ಫಸ್ಟ್ ಕಂಪ್ಲೇಂಟ್ ಲಾಡ್ಜ್ ಆಗಿದೆ, ಅದನ್ನ ಬ್ಯಾಂಕ್ ಅವರು ಅಕ್ನಾಲೆಜ್ ಮಾಡಿಲ್ಲ. ಅದಾದ್ಮೇಲೆ 2000 ಮೊನ್ನೆ ಮೇಡಮ್ 1.5 month ಬ್ಯಾಕ್ ನಂಗೆ ಗೊತ್ತಿರೋರು, ಐ ಡೋಂಟ್ ವಾಂಟ್ ಟು ಟೇಕ್ ಅವರ್ ನೇಮ್, ಬರ್ದಿರೋ ಕಂಪ್ಲೇಂಟ್ ಇದೆ. ಮಾಂಗಲ್ಯ ಚಾನಲ್ 2 ಕರಿಮಣಿ ಚಾನಲ್ 2 ಲೆಂತ್ ಕಟ್ ಆಗಿದೆ.
ಬಂದು ಮ್ಯಾನೇಜರ್ ಕೇಳಿದೆ ನೀವು ಕೆಲಸದವ್ರು ಕಟ್ ಮಾಡ್ಕೊಂಡಿರ್ಬೋದೇನೋ, ಓಕೆ ಇಲ್ಲಿ ಓಕೆ CCTV ಇದೆ ಅಂತ ಅವ್ರನ್ನೇ ಜೋರ್ ಮಾಡಿ ಕಳ್ಸಿದ್ದಾರೆ. ಓಕೆ ಬಟ್ ಅವ್ರು ಬರ್ದಿರೋ ಕಂಪ್ಲೇಂಟ್ ನಮ್ಮ ಹತ್ರ ಇದೆ, ಆ ಫೋಟೋಗಳು ಇದೆ, ಸಾಕ್ಷಿ ಎಲ್ಲ ಇದೆ. Okay. ಯಾಕೆ ಇವ್ರ ಮೇಲೆ ಇನ್ನೂ ಆಕ್ಷನ್ ತಗೊಂಡಿಲ್ಲ, ವರ್ ದೇ ಆಲ್ ಇನ್ವಾಲ್ವ್ ಅನ್ನೋದು ನಮ್ಗೆ ದೊಡ್ಡ ಡೌಟ್. ಓಕೆ, ಕೊನೆಯದಾಗಿ ಏನು ಹೇಳ್ತೀರಾ ಮ್ಯಾಮ್? ನಿಮ್ಮ ಚಿನ್ನಕ್ಕೆ ನೀವೇ ಜವಾಬ್ದಾರಿ. Okay. ಅಷ್ಟೇ. ಇದು ಒಂದು ಎಜುಕೇಶನ್ ಆಗಲಿ ಎಲ್ಲರಿಗೂ, ಎಲ್ಲರೂ ಬುದ್ಧಿ ಕಲೀಲಿ. ನಾವು ಎಷ್ಟೇ ಓದಿ ಬುದ್ಧಿವಂತಿಕೆ ಇದ್ರು ಡೋಂಟ್ ಬಿಲೀವ್ ಪರ್ಸನ್, ಯಾರನ್ನು ನಂಬೇಡಿ, ಬ್ಯಾಂಕ್ ಅಂತೂ ನಂಬಲೇಬೇಡಿ. ಓಕೆ ನಿಮ್ಮ ಚಿನ್ನ ನೀವು ಎಷ್ಟು ಹುಷಾರು ಮಾಡ್ಕೋತೀರಾ ಅಷ್ಟು ನಿಮಗೆ ಸೇಫ್ ಇರುತ್ತೆ. ಓಕೆ, ನೋಡ್ತಾ ಇದ್ದೀರಲ್ಲ, ಈ ಥರ ಇವರೊಬ್ಬರೇ ಇಲ್ಲ, ತುಂಬ ಜನ ಕಸ್ಟಮರ್ಸ್ ಇದ್ದಾರೆ. ಈ ಥರ ತುಂಬ ಜನ ಸ್ಟ್ರೈಕ್ಸು ಕೂಡ ಮಾಡ್ತಾ ಇದ್ದಾರೆ. ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ತುಂಬ ನೀಟಾಗಿ ರೆಸ್ಪಾನ್ಸ್ನ ಕೊಡ್ತಾ ಇಲ್ಲ ಅನ್ನೋದು ಎಲ್ಲರ ಮಾತಾಗಿದೆ. ಈ ಥರ ಅವೇರ್ನೆಸ್ ಮಾಡುವಂಥ ವಿಡಿಯೋಗಳು ನನ್ನ ಚಾನಲಲ್ಲಿ ತುಂಬ ಬರುತ್ತೆ. ಕಾಯ್ತಾ ಇರಿ ಮುಂದಿನ ವಿಡಿಯೋಗೋಸ್ಕರ. ಥ್ಯಾಂಕ್ ಯು.